ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ತೆನಾಲಿ ರಾಮನ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಹೆಸರು ಬೇರೆಯವರ ಹೆಂಡತಿಯರು ಸುಂದರಿಯರು. ಒಂದು ದಿನ ಕೃಷ್ಣದೇವರಾಯ ಮಾರು ವೇಷದಲ್ಲಿ ಅಡ್ಡಾಡುತ್ತಾ ರಾಮಕೃಷ್ಣನ ಮನೆಗೆ ಬಂದನು. ಮನೆಯಲ್ಲಿ ರಾಮಕೃಷ್ಣನು ಇರಲಿಲ್ಲ. ಅವನ ಹೆಂಡತಿ ಒಬ್ಬಳೇ ಇದ್ದಳು. ರಾಜನು ಮಾರು ವೇಷದಲ್ಲಿ ಬಂದಿರುವುದು ಅವಳಿಗೆ ಗೊತ್ತಾಯಿತು. ಅವಳು ರಾಜನನ್ನು ಗುರುತಿಸಿ ಅವರ ಸತ್ಕಾರ ಮಾಡಿದಳು. ರಾಜನು ಅವಳ ಸೌಂದರ್ಯ ನೋಡಿ ಬೆರಗಾದನು. ರಾಮಕೃಷ್ಣನ ಹೆಂಡತಿ ಇಷ್ಟು ಸುಂದರ ಇದ್ದುದು ನೋಡಿ ಆಶ್ಚರ್ಯಚಕಿತನಾಗಿದ್ದನು. ಸ್ವಲ್ಪ ಸಮಯದ ನಂತರ ರಾಮಕೃಷ್ಣನು ಬಂದನು. ರಾಜನು ಮನೆಯಲ್ಲಿ ಇದ್ದುದನ್ನು ಕಂಡು ಆಶ್ಚರ್ಯದಿಂದ ಕೇಳಿದನು, ಏನು ಪ್ರಭುಗಳೇ, ನೀವು ನಮ್ಮ ಬಡವರ ಮನೆಗೆ ಎಂದು ಕೇಳಿದನು. ರಾಜನು ಹೇಳಿದನು, ಹೀಗೆ ವಿಹಾರಕ್ಕಾಗಿ ಹೊರಟಿದ್ದೆ, ಸುಮ್ಮನೆ ಬಂದೆ ಎಂದ. ಹೀಗೆ ಹೇಳುತ್ತಾ ರಾಜನು ಮುಂದೆ ಹೀಗೆ ಅಂದನು, ರಾಮಕೃಷ್ಣ, ನಿಜವಾಗಿಯೂ ನೀನು ಭಾಗ್ಯಶಾಲಿ. ನಿನ್ನ ಹೆಂಡತಿಯಂತೂ ಅಪ್ರತಿಮ ಚೆಲುವೆ, ಮಹಾರೂಪವತಿಯಾಗಿದ್ದಾಳೆ. ಕಂಗಳಿಗೆ ಸಾಕ್ಷಾತ್ ಅಪ್ಸರೆಯಂತೆ ಕಂಡಳು ಎಂದು ಸಹಜವಾಗಿ ಸೌಂದರ್ಯ ಪ್ರಿಯರಾಗಿದ್ದ ಮಹಾರಾಜರು ನಿಷ್ಕಪಟ ನಿಷ್ಕಳಂಕ ದೃಷ್ಟಿಯಿಂದ ಹೇಳಿದರು. ಕೂಡಲೇ ರಾಮಕೃಷ್ಣನು, ಹೌದು ಮಹಾಪ್ರಭು, ಲೋಕಪ್ರಸಿದ್ಧ ಒಂದು ಗಾದೆ ಮಾತಿದೆ, ಅನ್ಯರ ಹೆಂಡತಿ ಸುಂದರಿ ಎಂಬ ಮಾತು ಜನಜನಿತವಾಗಿದೆ. ತಾರುಣ್ಯದಲ್ಲಿ ಯೌವನದಲ್ಲಿ ಕತ್ತೆಯೂ ಸೌಂದರ್ಯದಿಂದ ಕಾಣುತ್ತದೆಯಂತೆ. ಮಹಾಪ್ರಭು, ನಾನು ಮದುವೆಯಾದ ಮೊದಲದರಲ್ಲಿ ನನ್ನ ಹೆಂಡತಿಯನ್ನು ನೋಡಿ ಇವಳಂಥ ಸೌಂದರ್ಯವತಿ ಈ ರಾಜ್ಯದಲ್ಲಿಯೇ ಇಲ್ಲವೆಂದು ತಿಳಿದಿದ್ದೆ. ಆ ನನ್ನ ಲೆಕ್ಕಾಚಾರದ ಮಾತು ತಪ್ಪಾಯಿತು. ಯಾಕೆಂದರೆ ಯಾವಾಗ ತಮ್ಮ ಗುಜರಾತಿ ಮಹಾರಾಣಿಯನ್ನು ನಾನು ಕಂಡೆನೋ ಆಕೆಯ ಸೌಂದರ್ಯದ ಮುಂದೆ ಇವಳನ್ನು ನೀವಾಳಿಸಿ ತೆಗೆಯಬೇಕು. ಗುಜರಾತಿ ಮಹಾರಾಣಿಯ ಮುಖ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕೆನಿಸುತ್ತದೆ ಮಹಾರಾಜರೇ ಎನ್ನುತ್ತಾ ಮಹಾರಾಜರ ಮುಖವನ್ನು ನೋಡಿದ. ಅವರಲ್ಲಿ ಏನೋ ಭಾವನೆ ಉಂಟಾಗಿದೆ ಎಂದು. ಆದರೆ ಸಹಜವಾಗಿ ಹೇಳಿದ ಮಹಾರಾಜರು ಅಷ್ಟೇ ಸಹಜವಾಗಿ, ನಿಜ ರಾಮಕೃಷ್ಣ, ನೀನು ಹೇಳುವ ಮಾತು ಸತ್ಯವಿದೆ. ತನ್ನ ಹೆಂಡತಿ ಎಷ್ಟೇ ಚೆಲುವೆಯಾಗಿದ್ದರೂ ಆಕೆ ಕುರೂಪಿ, ಅನ್ಯರ ಹೆಂಡತಿ ಸುರೂಪಿ ಎಂಬುದು ಪ್ರಚಲಿತವಿದೆ. ಅಂದ ಹಾಗೆ ರಾಮಕೃಷ್ಣ, ನನ್ನ ಮಾತಿನಿಂದ ನಿನಗೇನನಿಸಿತು ಎಂದರು. ಕೂಡಲೇ ರಾಮಕೃಷ್ಣ, ನನಗೇನು ಕೆಟ್ಟ ಭಾವನೆಯಿಂದ ತಾವು ಹೇಳಿಲ್ಲ ಎನಿಸಿದೆ. ತಾವು ನಮಗೆಲ್ಲ ತಂದೆ ಸಮಾನ, ತಮ್ಮ ಮಹಾರಾಣಿಯರು ತಾಯಿ ಸಮಾನ. ನನ್ನ ಹೆಂಡತಿಯಂತೂ ತಮ್ಮ ಸ್ವಂತ ಮಗಳೇ. ಇನ್ನು ನಾನು ತಮಗೆ ಮಗನೂ ಹೌದು, ಅಳಿಯನೂ ಹೌದು. ತಾವು ಸಹಜವಾಗಿ ಈ ಪ್ರಶ್ನೆಯನ್ನು ಕೇಳಿದಿರಿ. ಇನ್ನು ನಾನು ಬೇಕೆಂದೇ ತಮ್ಮನ್ನು ಪರೀಕ್ಷಿಸಲು ನಮ್ಮ ತಾಯಿಯವರ ಸೌಂದರ್ಯ ವರ್ಣನೆಯನ್ನು ಮಾಡಿದೆನು ಮಹಾಪ್ರಭು ಎಂದನು. ಮಹಾರಾಜರು, ರಾಮಕೃಷ್ಣ, ನೀನು ರಾಜಸೇವಕನೂ ರಾಜಭಕ್ತನೂ ಹೌದು, ರಾಷ್ಟ್ರಪ್ರೇಮಿಯೂ ಹೌದು, ಹಾಗೆಯೇ ಪರಿಶುದ್ಧಾತ್ಮನೂ ಕೂಡ ಎಂದರು. ಮಹಾಪ್ರಭು, ನನ್ನ ವ್ಯಕ್ತಿತ್ವದ ಬಗ್ಗೆ ತಾವೇನೂ ಹೊಗಳಿದ್ದೀರಿ. ತಮ್ಮ ಮಾತು ನಿಜ. ನನ್ನ ಹೋಲಿಕೆಗೆ ಶಬ್ದಗಳು ದೊರೆತವು. ಆದರೆ ತಮ್ಮ ಘನ ವ್ಯಕ್ತಿತ್ವಕ್ಕೆ ಶಬ್ದಗಳ ಜೋಡಣೆ ಸಾಲದು ಮಹಾಪ್ರಭು. ಒಮ್ಮೊಮ್ಮೆ ಆ ಪದಗಳೇ ಸೋತು ಬಿಡುತ್ತವೆ ಎಂದನು. ರಾಮಕೃಷ್ಣ, ನಿನ್ನನ್ನು ಮಾತಿನಲ್ಲಿ ಗೆಲ್ಲುವುದು ದುಸ್ಸಾಹಸವೇ ಸರಿ ಎಂದು ನಗುತ್ತಾ ಅರಮನೆಗೆ ನಡೆದರು ಮಹಾರಾಜರು. ಹೇಗಿತ್ತು ಕಥೆ ಹೇಳ್ತೀರಲ್ಲ? ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮಸ್ಕಾರ.